ನಗರದ ಕೊಟ್ಟಾರ ಬಳಿಯ ಕಾಲ್ಬಾವಿ ರಸ್ತೆಯ ಸಾಗರ್ ಕೋರ್ಟ್ಸ್ ಬಳಿ ಮನೆಯೊಂದು ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದ ಘಟನೆ ನಡೆದಿದೆ. ಕೊಟ್ಟಾರ ಬಳಿಯ ಕಾಲ್ಬಾವಿ ರಸ್ತೆಯ ಸಾಗರ್ ಕೋರ್ಟ್ಸ್ನಲ್ಲಿರುವ ಉದಯಕುಮಾರ್ ಎನ್ನುವವರಿಗೆ ಸೇರಿದ ಮನೆಯಾಗಿದ್ದು, ಇಂದು ಮುಂಜಾನೆ 3:15ರ ಸುಮಾರಿಗೆ ಫ್ರಿಡ್ಜ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾದ ಕಾರಣ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕಂಡು ಮನೆಯಲ್ಲಿ ಮಲಗಿದ್ದ ಉದಯ್ ಕುಮಾರ್ ದಂಪತಿ ಹಾಗೂ ಇಬ್ಬರು ಮಕ್ಕಳು ಮನೆಯಿಂದ ಹೊರಬಂದಿದ್ದಾರೆ. ಸರಿಯಾದ ಸಮಯಕ್ಕೆ ಮನೆಯಿಂದ ಹೊರಬಂದಿದ್ದರಿಂದ ಮನೆಯವರಿಗೆ ಯಾವುದೇ ಹಾನಿ ಸಂಭವಿಸಿಲ್ಲ. ಶಾರ್ಟ್ ಸರ್ಕ್ಯೂಟ್ಗೆ ಮನೆ ಸಂಪೂರ್ಣ ಹೊತ್ತಿ ಉರಿದಿದೆ. ಬೆಂಕಿ ಕಂಡು ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅಂದಾಜು 5 ಲಕ್ಷಕ್ಕೂ ಅಧಿಕ ನಷ್ಟವಾಗಿದೆ ಎಂದು ತಿಳಿದು ಬಂದಿದೆ. ಬೆಳಿಗ್ಗೆ ನಾವು ರಾತ್ರಿ ಮಲಗಿರುವ ಟೈಮಲ್ಲಿ ರಾತ್ರಿ ಒಂದು 3 ಗಂಟೆ ಹೊತ್ತಿಗೆ ಒಂದು ಶಬ್ದ ಕೇಳಿ ಎದ್ದು ನೋಡುವಾಗ ನಮ್ಮ ಕಿಚನ್ ಸೈಡಿಂದ ಬೆಂಕಿ ಬರುವುದನ್ನು ನೋಡಿದ್ದೆ. ಆಮೇಲೆ ನಾನು ರಪ್ಪ ಹೋಗಿ ಬಾಗಿಲು ತೆಗೆದು ಮಕ್ಕಳನ್ನು ಹೊರಗೆ ಹೋಗ್ಲಿಕ್ಕೆ ಹೇಳಿ ಆದಷ್ಟು ನಾವು ಪ್ರಯತ್ನ ಮಾಡಿದ್ದು. ಮತ್ತೆ ಪಕ್ಕದ ಮನೆಯವರೆಲ್ಲ ಎದ್ದು ಅವರು ಫೈರ್ ಸರ್ವಿಸ್ಗೆ ಫೋನ್ ಮಾಡಿದ್ದು. ಫೈರ್ ಸರ್ವಿಸ್ ಒಂದು ಅರ್ಧ ಗಂಟೆಯಲ್ಲಿ ಬಂತು. ಅಲ್ಲಿ ಅಂದರೆ ಬರುವಾಗ ರೋಡಲ್ಲಿ ನಾನು ಬರಲಿಕ್ಕಾಗಿಲ್ಲ, ಅವರು ರೋಡು ಕಟ್ಟಾಗಿಲ್ಲ, ರೋಡ್ ಸಫರ ಇದ್ದ ಕಾರಣ ಬರಲಿಲ್ಲ. ಮತ್ತು ಅಲ್ಲಿಂದಲೇ ಅವರು ಪೈಪ್ ಕನೆಕ್ಷನ್ ಎಲ್ಲ ಕೊಟ್ಟು ಬಂದು ಬೆಂಕಿಯೆಲ್ಲ ನಂದಿಸಿ ಆಗುವಾಗ ಸಾಧಾರಣ ಎಲ್ಲ ಬದಿ ಎಲ್ಲ ಹೊಚ್ಚಿ ಹೋಗಿದೆ. ಮತ್ತೆ ನಮ್ಮಿಂದ ಆಗುವಷ್ಟು ಪ್ರಯತ್ನ ಬಂದಿದ್ದೇವೆ, ಅದರಲ್ಲಿ ನಮಗೆ ಏನು ಮಾಡಲಿಕ್ಕಾಗಿಲ್ಲ. ಅವರು ಮತ್ತೆ ಬಂದು ಎಲ್ಲ ನೋಡಿ ಹೇಳಿದ್ರು, ಫೈರ್ ಸರ್ವಿಸ್ ಅವರು ಫ್ರಿಡ್ಜ್ ಹತ್ರ ಶಾರ್ಟ್ ಸರ್ಕ್ಯೂಟ್ ಆಗಿ ಅದರಿಂದ ಬೆಂಕಿ ಬಂದದ್ದು ಅಂತ ಹೇಳಿದ್ರು. ಅಲ್ಲಿ ನಮಗೆ ಸಹ ಎಂತ ವಿಷಯ ಗೊತ್ತಿರಲಿಲ್ಲ. ಅವರು ಹಾಗೆ ಹೇಳಿದ ಕಾರಣ ನಮಗೆ ಸಹ ಗೊತ್ತಾಯ್ತು. ಅಂದರೆ ಫ್ರಿಡ್ಜಲ್ಲಿ ನೋಡುವಾಗ ಫ್ರಿಡ್ಜ್ ಎಲ್ಲ ಹುಚ್ಚಿ ಹೋಗಿದೆ, ಅದರ ಸಾಕೆಟ್ ಸಹ ಫುಲ್ ಹುಚ್ಚಿ ಹೋಗಿದೆ. ಆದ ಕಾರಣ ಗೊತ್ತಾಯ್ತು ಅವರಿಗೆ. ಮತ್ತು ಬೇರೆ ಯಾವುದೋ ರೀಸನ್ ಇಲ್ಲ ಅಂತ ಹೇಳಿದ್ರು ಅವರು. ಮತ್ತೆ ನಮಗೆ ಗೊತ್ತಿಲ್ಲ, ಇಷ್ಟು ವಿಷಯ ತಿಳಿದು ಬಂದು